ನ್ಯೂಜಿಲೆಂಡ್ ವಿರುದ್ಧ 96 ರನ್ಗಳಿಂದ ಭಾರತಕ್ಕೆ ಜಯ ಸಿಕ್ಕಿರುವಂಥದ್ದು. 255 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನ ಟೀಮ್ ಇಂಡಿಯಾ ಕೊಡುತ್ತೆ. ಇದು ದೊಡ್ಡ ಮೊತ್ತ. 159 ರನ್ಗಳಿಗೆ ಆಲ್ಔಟ್ ಆಗಿಬಿಡ್ತಾರೆ ನ್ಯೂಜಿಲೆಂಡ್. ಪ್ರಾರಂಭದಲ್ಲೇ ಆಟ ಕೈಚೆಲ್ಲಿ ಬಿಡ್ತಾರೆ. ಕಿವೀಸ್ ಪಡೆಯ 4 ವಿಕೆಟ್ ಕಿತ್ತಿದ್ದು ಜಸ್ಪ್ರೀತ್ ಬೂಮ್ರಾ ಆಟ ಎಲ್ಲರನ್ನೂ ರಂಜಿಸಿತು. ಅಭಿಷೇಕ್ ಅಬ್ರಾ, ಸಂಜು ಮತ್ತು ಇಶಾನ್ ಆರ್ಭಟ ಇದೆಲ್ಲವೂ ಗೆಲುವಿಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಅಹಮದಾಬಾದ್ನಲ್ಲಿ ಚೇಂಜ್ ಆಗಿದ್ದು ಭಾರತದ ಅದೃಷ್ಟ ಕೊನೆಗೂ ಬದಲಾಗಿದೆ. ಭಾರತದಲ್ಲೇ ನಡೆದಿದ್ದ 2023ರ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಟ್ರೋಫಿ ಗೆಲ್ಲುವ ಫೇವರಿಟ್ ಅಂತ ಅನ್ಸ್ಕೊಂಡಿತ್ತು. ಟೂರ್ನಿ ಉದ್ದಕ್ಕೂ ಭಾರತ ಅಬ್ಬರಿಸಿದ್ರು. ಅಹಮದಾಬಾದ್ನಲ್ಲಿ ನಡೆದಂಥ ಫೈನಲಲ್ಲಿ ಭಾರತ ಪರಾಭವಗೊಂಡಿತ್ತು. ಇತ್ತೀಚೆಗೆ ಅಲ್ಲೇ ನಡೆದಿದ್ದಂಥ ಸೂಪರ್ 8 ಪಂದ್ಯದಲ್ಲೂ ಕೂಡ ದಕ್ಷಿಣ ಆಫ್ರಿಕಾ ವಿರುದ್ಧವೂ ಭಾರತ ಸೋತಿತ್ತು. ಇದರೊಂದಿಗೆ ಅಹಮದಾಬಾದ್ ಸ್ಟೇಡಿಯಂ ಭಾರತದ ಪಾಲಿಗೆ ಅದೃಷ್ಟ ತಾಣ ಅಲ್ಲ ಅಂತ ಒಂದು ಆಪಾದನೆ ಬೇರೆ ಬಂದಿತ್ತು. ಅಯ್ಯೋ, ಅಹಮದಾಬಾದು ಅಂತಂದರೆ ಸ್ವಲ್ಪ ಕಷ್ಟ ಇದೆ, ನಮಗಲ್ಲಿ ಗೆಲುವೇ ಇಲ್ಲ, ಬರೀ ಸೋಲು ಅನ್ನೋ ಥರದೊಂದು ಪರಿಸ್ಥಿತಿ ಇತ್ತು. ಆದರೆ ಇದೀಗ ಲಕ್ ಬದಲಾಗಿದೆ ಎಂಬ ಕಾರಣಕ್ಕೆ 2023ರ ಏಕದಿನ ಫೈನಲ್ ವೇಳೆ ಉಳಿದುಕೊಂಡಿದ್ದಂಥ ಹೋಟೆಲ್ ಬದಲಿಸಿ ಈ ಬಾರಿ ಬೇರೊಂದು ಹೋಟೆಲ್ನಲ್ಲಿ ಭಾರತೀಯ ಆಟಗಾರರು ತಂಗಿದ್ರು. ಸದ್ಯ ಭಾರತ ಚಾಂಪಿಯನ್ ಆಗಿ ತನ್ನ ಅದೃಷ್ಟವನ್ನು ತಾನೇ ಬದಲಿಸಿದೆ. ಈ ಹಿಂದೆ ಎಲ್ಲ ಅಲ್ಲಿಗೆ ಹೋದಾಗ ಒಂದೇ ಹೋಟೆಲಲ್ಲಿ ಸ್ಟೇ ಆಗ್ತಾಯಿದ್ರು. ಅದು ಯಾಕೋ ವಾಸ್ತು ಸರಿ ಇಲ್ಲ ಅಂತ ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಬರೀ ಬ್ಯಾಕ್ ಟು ಬ್ಯಾಕ್ ಸೋಲು ಅಂತಿದೆ. ಸೊ ನಾವು ಸ್ಟೇ ಆಗ್ತಿದ್ದನ್ನೇ ಫಸ್ಟ್ ಚೇಂಜ್ ಮಾಡಿಬಿಡೋಣ ಅಂತ ಹೋಟೆಲ್ನು ಚೇಂಜ್ ಮಾಡೋದು ಅದೃಷ್ಟ ಬದಲಾದಂಗಿದೆ. ನೋಡಿ, ಕೊನೆಯ 4 ICC ಟೂರ್ನಿ 34 ಪಂದ್ಯದಲ್ಲಿ 31ರಲ್ಲಿ ಗೆದ್ದಿದೆ ಭಾರತ.